ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಏನಂದರೆ ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ಬೇಗನೆ ಬಂದೆ, ಕೆಲ್ಸಕ್ಕೆ ಹೋಗಿದ್ದೆ. ಸೊ ಬೇಗನೆ ಬಂದೆ ಬಿಕಾಸ್ ಅಪ್ಪನಿಗೆ ಹುಷಾರಿಲ್ಲ ಆಯಿತಾ. ಹಾಸ್ಪಿಟಲ್ಗೆ ಹೋಗೈತಪ್ಪ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಯ್ತಮ್ಮ. ನಾನು ಆಟೋಗೆ ಹೇಳ್ಬಿಟ್ಟು ಹೋಗಿದ್ದೆ ನಾನೇನೇ, ಕರ್ಕೊಂಡೋಗು ಏನಾದರೂ ಇದ್ದರೆ ಫೋನ್ ಮಾಡಮ್ಮ ಅಂತ ಹೇಳಿ ಹೋಗಿದ್ದೆ. ಸೊ ಹಾಸ್ಪಿಟ್ಲಲ್ಲಿ ಇಲ್ಲ ಅಡ್ಮಿಟ್ ಮಾಡ್ಕೊಳೋಣ ಅಂತ ಏನೋ ಅಂದ್ರಂತೆ. ಸೊ ಅಪ್ಪನ ಅಡ್ಮಿಟ್ ಮಾಡೈತಪ್ಪ ಅಮ್ಮ ಆಯಿತಾ. ಇವಾಗ ನಾನು ಸ್ವಲ್ಪ ನೈಟ್ಗೆ ಅಡುಗೆ ಮಾಡ್ಕೊಂಡು ಹೋಗಬೇಕು. ಸೊ ಅನ್ನ ಸ್ವಲ್ಪ ತಿಳಿ ಸಾರು ಮಾಡ್ಕೊಂಡು ಹೋಗ್ತೀನಿ. ಸೊ ಲೂಸ್ ಮೋಷನ್ನು ವಾಮಿಟ್ ಇದೆ ಅಂತೆ ಲೈಟಾಗಿ, ಗೊತ್ತಿಲ್ಲ. ನೈಟು ಬೇರೆ ಥರನೇ ನೋವಿತ್ತು. ಸೊ ಇವಾಗೇನೋ ಸ್ವಲ್ಪ ಲೂಸ್ ಮೋಷನ್ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗಾಗಿ ಇವಾಗ ನಾನು ಸ್ವಲ್ಪ ಅನ್ನ ಮತ್ತು ತಿಳಿ ಸಾರು ಮಾಡ್ಕೊಂಡು ಹೋಗೋಣ, ಡೈಜೆಸ್ಟ್ ಆಗೋ ಥರ ಲೈಟ್ ಫುಡ್ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ಬಿಟ್ಟೆ ಮನೆಗೆ. ನಾನು ಅಲ್ಲಿ ಕಂಪ್ನಿ ಬಿಟ್ಟ ಅಲ್ಲೇ 3 ಗಂಟೆ ಆಗಿಬಿಟ್ಟಿತ್ತು. ಇವಾಗ ಆಲ್ಮೋಸ್ಟ್ ಟೈಮು ನೋಡ್ತಿರ್ಬೋದು 4:15. ಬೇಗನೆ ಬಂದೆ. 3:20ಕ್ಕೆಲ್ಲ ಬಂದ್ಬಿಟ್ಟೆ. 20-25ಕ್ಕೆ ಚಿನ್ಮಯಿ 3:15ಗೆ ಬಂದ. ಸ್ವಲ್ಪ ಹಂಗೇ ಅನ್ಎಕ್ಸ್ಪೆಕ್ಟೆಡ್ ಹೆಲ್ತ್ ಇಶ್ಯೂ. ಬಿಕಾಸ್ ಅವರೇ ಮಾಡ್ಕೊಳೋದು. ಕಾಯಿಲೆ ಅದಾಗದೇ ಬರಬೇಕು ಅಂತಾರೆ, ಕೆಲವೊಂದು ಸತಿ ನಾವೇ ಕರ್ಕೊಳೋ ಥರ ಆಗಿಬಿಡುತ್ತೆ. ಸೊ ಇದು ಹಂಗೇ ಆಗಿರೋದು. ಹಂಗಾಗಿ ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ. ಬೇಳೆ ಬೇಯಿಸ್ಕೊಂಡಿದ್ದೀನಿ. ಸೊ ಬೇಗ ಒಗ್ಗರಣೆ ಹಾಕ್ಕೊಂಡು ಅನ್ನ ಬೇಳೆ ಸಾರು ಬೇಗ ಆಗುತ್ತೆ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನೋಡಬೇಕು, ಬೇಗ ಆದಷ್ಟು ನೈಟ್ ಊಟ ತೊಗೊಂಡೋಗೋಣ ಅಂತೇಳಿ ಹೊರಟಿದ್ದೀನಿ. ನೋಡಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವ್ಲಾಗ್ ಬೇಗ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಸಾಂಬಾರ್ಗೂ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಸೊ ಬೇಗ ಹೋಗೋಣ ಅಂತೇಳಿ ಅಷ್ಟೇನೆ. ನಾನು ಬೇಗ ರಿಟರ್ನ್ ಬರಬೇಕು, ಯಾಕಂದರೆ ಚಿನ್ನು ಮನೇಲಿ ಒಬ್ಬನೇ ಇರ್ತಾನೆ. ಹಂಗಾಗಿ ಬೇಗ ಬರೋಣ ಅಂತ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಷ್ಟು ಗಲೀಜಾಗೈತೆ ಅಡುಗೆ ಮನೆ. ಸೊ ಇದು ಅಮ್ಮ ಸ್ವಲ್ಪ ಬಟ್ಟೆ ಒಗ್ದ್ಬಿಟ್ಟು ಬೇರೆ ಹೋಗೈತೆ, ಅದೆಲ್ಲ ಎತ್ಕೊಬಂದೆ ಮೋಲ್ಡ್ ಮೇಲಿಂದ. ಇವಾಗ ಸ್ವಲ್ಪ ಇನ್ನೂ ಒಗ್ಯವು ಅವೆ. ಫಸ್ಟು ಅಡುಗೆ ಮಾಡಿಬಿಟ್ಟು ಒಂದೆರಡು ಪಾತ್ರೆ ಅವೆ, ಸಣ್ಣ ಪುತ್ರ ಪಾತ್ರೆ, ಇವನ್ ಸ್ವಲ್ಪ ತೊಳೆದ್ಬಿಟ್ಟು ಹೋಗ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕೋಗಲ್ಲ. ಬೇಗ ಬಂದರೆ ಸಂಜೆ ಮಾಡ್ಕೊತೀನಿ. ಬಂದಿದ್ದೀನಿ ನಾನು, ಲೀವ್ನ ತೊಗೊಂಡು ಬಂದಿದ್ದೀನಿ. ಅವ್ರು ಬೇಗ ಕ್ಯೂರ್ ಆದರೆ ಬರ್ತೀನಿ, ಸರ್ ಇಲ್ಲ ಅಂದರೆ ಇನ್ನೊಂದು 2 ಡೇಸು ನನಗೆ ಲೀವ್ ಬೇಕೇ ಬೇಕು ಅಂತ ಹೇಳಿ ಬಂದಿದ್ದೀನಿ. ಸೊ ಹಂಗಾಗಿ ಲೀವ್ದೇನು ತೊಂದರೆ ಇಲ್ಲ, ಅರ್ಥ ಮಾಡಿಕೊಂಡ್ರು ಅಂತ ಅನಿಸುತ್ತೆ. ಸೊ ಲೀವ್ ಸಿಕ್ತು. ಬನ್ನಿ ಇವಾಗ ಹಾಸ್ಪಿಟಲ್ಗೆ ನನಗಂತೂ ಇವ್ರು ಹಾಸ್ಪಿಟ್ಲಿಗೆ ಹೋಗೋದಿರಲಿ, ನಮ್ಮಮ್ಮ ಒಂದು ಸತಿ ಕಂಪ್ನಿಗೆ ಹತ್ಕೊಂಡು ಫೋನ್ ಮಾಡ್ತಾ ನನಗೆ ಕೈ ಕಾಲೇ ಆಡಲಿಲ್ಲ ಹೇಳ್ಬೇಕಂದ್ರೆ. ಏನು ಮಾಡೋದಪ್ಪ ಅನ್ನಿಸ್ಬಿಡುತ್ತೆ ಒಂದೊಂದು ಸತಿ, ಹಂಗಾಗ್ಬಿಡುತ್ತೆ. ಸೊ ನನಗೂ ಯಾಕೋ ಇರೋಕ್ಕೂ ನನಗೆ ಇವತ್ತು 10 ಗಂಟೆ ಕೆಲಸ ಮಾಡಿದ್ದೀನಿ. ನನಗೆ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಆದರೆ ನಂಗೆ ತಡ್ಕೊಳಕ್ಕಾಗಲ್ಲ ಹೇಳ್ಬೇಕಂದ್ರೆ. ಬೈತೀನಿ, ನಮ್ಮ ಅಪ್ಪನ ನಾನೇ ಜಾಸ್ತಿ ಬೈಯೋದು, ನಮ್ಮಮ್ಮನೂ ನಾನೇ ಬೈತೀನಿ. ಬಟ್ ಅವ್ರಿಗೆ ಹುಷಾರಿಲ್ಲ ಅಂದರೆ ನಂಗೆ ತಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ನಂಗೆ ಅವಳೇ ಬಂದ್ಬಿಡ್ತು, ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ. ಕಣ್ಣಲ್ಲಿ ತುಕ್ಕತೈತೆ ನನಗೆ. ಸೊ ಹಂಗಾಗಿ ಹೊರಡಬೇಕು, ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ರೈಸ್ಗೆ ಇಟ್ಟಿದ್ದೀನಿ, ಒಂದು ಕಡೆ ಬೇಳೆನೂ ಬೇಯಿಸ್ಕೊಂಡಿದ್ದೀನಿ. ಬೇಗ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ. ಅಮ್ಮಂಗೆ ರಾಗಿ ಗಂಜಿ ಏನಾದರೂ ಮಾಡ್ಕೊಂಬರಲಿ ನಮ್ಮ ಅಪ್ಪನಿಗೆ ಅಂತ ಕೇಳಿದೆ. ಅಮ್ಮ ಬೇಡ, ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಕೊಂಡು ಏನಾದರೂ ಮಾಡ್ಕೊಂಬ ಅಂತ ಹೇಳ್ತು. ಸೊ ಮೆತ್ತಗೆ ಅನ್ನ ಮಾಡಿದ್ರೆ ಸ್ವಲ್ಪ ಬೇಗ ಜೀರ್ಣ ಆಗುತ್ತೆ ಅಂತ ಅಷ್ಟೇನೆ. ಅವ್ರಿಗೆ ಇವಾಗ ಪ್ರೆಸೆಂಟು ಏನಾಗಿದೆ ಹೆಲ್ತ್ ಇಶ್ಯೂ ಅಂತ ಕೆಲವೊಂದೆಲ್ಲ ಚೆಕಪ್ಗೆಲ್ಲ ಕೊಟ್ಟಿದ್ರಂತೆ, ಇನ್ನೂ ರಿಪೋರ್ಟ್ ಬಂದಿಲ್ಲ. ಅದಕ್ಕೆ ಅಮ್ಮನ ಬೆಳಗ್ಗೆನೇ ಅಡ್ಮಿಟ್ ಮಾಡ್ಕೊಂಬಿಟ್ಟಿದ್ದಾರೆ, ಆಟೋ ಮಾಡಿ ಕಳಿಸಿದ್ನಲ್ವ. ಸೊ ಬೆಳಗ್ಗೆನೇ ಅಡ್ಮಿಟ್ ಮಾಡ್ಕೊಬಿಟ್ಟಿದ್ದಾರೆ. ಇವೆಲ್ಲ ಕೇಳ್ಕೊಂಡು ನನಗಂತೂ ಕೆಲಸ ಮಾಡೋ ಇಂಟ್ರೆಸ್ಟೇ ಹೊಂಟೋಯ್ತು.
ಸೊ ಹಂಗಾಗಿ ನಾನು ಬೇಗ ಬಂದುಬಿಟ್ಟೆ. ಇವಾಗ ಆದಷ್ಟು ಕೆಲಸ ಮಾಡಿಕೊಂಡು ಅದರ ಗಾಡಿ ಸಿಕ್ಕರೆ ಗಾಡಿ, ನನ್ನ ಗಾಡಿನಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ನನಗೆ ಅಷ್ಟು ದೂರ ಡ್ರೈವಿಂಗ್ ಮಾಡೋಕ್ಕೆ ಅಷ್ಟು ಬರಲ್ಲ. ಸೊ ಹಂಗಾಗಿ ಬಸ್ ಸಿಕ್ಕಿದ್ರೆ ಬಸ್ಸು, ಗಾಡಿ ಸಿಕ್ಕಿದ್ರೆ ಗಾಡೀಲಿ ಹೋಗೋ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಹಂಗೆ ಹೋಗಬೇಕು ಅಂತ. ಸೊ ನಾನು ನೈಟು ರಿಟರ್ನ್ ಬರಬೇಕು, ನಾನು ಬರಬೇಕಿಲ್ಲ ಅಮ್ಮ ಬರಬೇಕು. ಚಿನ್ನು ಒಬ್ಬನೇ ಇರೋಲ್ಲ ಮನೆಯಲ್ಲಿ. ಸೊ ಹಂಗಾಗಿ ಅವನಿಗೋಸ್ಕರ ನಾನು ರಿಟರ್ನ್ ಬರಬೇಕು. ಸೊ ಹಾಗಾಗಿ ನಾನು ಬೇಗ ಓಡಬೇಕು. ಅವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಬಿಕಾಸ್ ಹಾಸ್ಪಿಟಲ್ ಅಲ್ವಾ. ಸೊ ಹಂಗಾಗಿ ಅವನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಹೋದರೆ ನಾನೇ ಹೋಗಬೇಕು. ಸೊ ಹೆಂಗಾಗುತ್ತೋ ಹಂಗೆ ಮಾಡ್ತೀನಿ. ಬನ್ನಿ, ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಆಗಲೇ ಹೇಳ್ದಂಗೆ ಪಾತ್ರೆ ಎಲ್ಲ ಸಣ್ಣ ಪುಟ್ಟ ಪಾತ್ರೆ ಇತ್ತು. ಸೊ ಒಂದು ಕಡೆ ರೈಸ್ ಇಟ್ಕೊಂಡು ಇನ್ನೊಂದು ಕಡೆ ತಿಳಿ ಸಾರು ಮಾಡ್ಕೊಂಡೆ, ಟೊಮ್ಯಾಟೊ ಸಾರು ಮಾಡೋಣ ಅಂದ್ಕೊಂಡೆ. ಸೊ ಬೇಡ, ನನಗೆ ಸ್ವಲ್ಪ ಹುಳಿ ಇರೋದು ಬೇಡ ಅಂತು. ಸೊ ಹಂಗಾಗಿ ಬೇಳೆ ತಿಳಿ ಸಾರು ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಲ್ವ, ಮೊದಲೇ ಬೇಳೆ ಬೇಯಿಸ್ಕೊಂಬಿಟ್ಟಿದ್ದೆ. ಇನ್ನೊಂದು ಕಡೆ ಕುಕ್ಕರಲ್ಲಿ ರೈಸ್ ಇಟ್ಕೊಂಡಿದ್ದೀನಿ, ಬಿಕಾಸ್ ಬೇಗ ಆಗುತ್ತೆ. ಸೊ ಹಂಗಾಗಿ ಗ್ಯಾಪಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಅಮ್ಮ ಮನೆ ತವೇ ಇರ್ತೀನಿ ಮಾಡ್ಕೊತೀನಿ ಅಂತ ಹೇಳಿತು. ಸೊ ನಾನು ಏನಂತ ಕೆಲಸ ಮಾಡಿಬಿಟ್ಟು ಹೋಗಿರಲಿಲ್ಲ, ಸುಮ್ಮನೆ ಚೆಕಪ್ಪು ಅಂತ ಹೋಗ್ತೀನಿ ಅಂತು. ಸೊ ಅಡ್ಮಿಟ್ ಆಗ್ರಿ ಅಂತೇನೋ ಅಂದ್ರಂತೆ. ಹಂಗಾಗಿ ಬೇಗ ಅಲ್ಲಿ ಹತ್ಕೊಂಡೆ ಫೋನ್ ಮಾಡಿಬಿಡ್ತು ಅಮ್ಮ ಕಂಪ್ನಿಗೆ, ನಂಗೆ ಆಗ್ತಾಯಿಲ್ಲ. ಆಟೋಗೆ ಹೇಳಿದ್ದೆ. ಸೊ ಆವಣ್ಣನೇನೋ ಒಂದು ಹಾಫ್ ಆನ್ ಅವರ್ ಲೇಟ್ ಮಾಡಿಬಿಟ್ಟೈತೆ ಬರೋದು. ಅಮ್ಮನಿಗೆ ಅಪ್ಪ ಆಗಲೇ ಅಷ್ಟೊತ್ತಿಗಾಗಲೇ ಹುಷಾರು ಜಾಸ್ತಿ ತಪ್ಪಿಬಿಟ್ಟಿತ್ತು ಅನಿಸುತ್ತೆ. ಹತ್ಕೊಂಡೆ ಫೋನ್ ಮಾಡಿಬಿಡ್ತು. ನನಗೂ ಯಾಕೋ ಕೈಕಾಲೇ ಆಡಲಿಲ್ಲ, ಕೆಲಸ ಮಾಡೋ ಇಂಟ್ರೆಸ್ಟು ಇರಲಿಲ್ಲ. ನನಗೆ ನನ್ನ ಫ್ಯಾಮಿಲಿನೇ ಫಸ್ಟ್ ಪ್ರಯಾರಿಟಿ ನನಗೆ, ಆಯಿತಾ. ಸೊ ಎಷ್ಟೇ ಬೈದರೂ ನಾವು ಎಷ್ಟೇ ಬೈದ್ಕೊಂಡ್ರೂ, ಜಗಳ ಆಡಿದ್ರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಬ್ಬರಲ್ಲಿ ಯಾರಿಗೆ ಹೆಲ್ತು ಸರಿ ಇಲ್ಲ ಅಂದ್ರೂ ನಾನೇ ನರ್ವಸ್ ಆಗೋಗ್ತೀನಿ. ಪಾಪ ನಮ್ಮಮ್ಮ ಇನ್ಯಾವ ಇದೋ ನನಗೆ ನಾನೇ ನರ್ವಸ್ ಆಗೋಗ್ತೀನಿ. ಸೊ ಇಲ್ಲೂ ಹಂಗೇನೆ ಬೇಗ ಇಲ್ಲಿ ನಾನು ಬೇಗ ಬೇಳೆ ಸಾರು ಮಾಡ್ಕೊಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಅಂದರೆ ಅರ್ಜೆಂಟ್ಗಾಗುತ್ತಲ್ವ. ಸೊ ಹಂಗಾಗಿ ನಂಗೆ ಹಾಫ್ ಆನ್ ಅವರಲ್ಲಿ ಅಡುಗೆ ಆಗಬೇಕಾಗಿತ್ತು. ಸೊ ಹಂಗಾಗಿ ಬೇಗ ಕ್ವಿಕ್ಕಾಗಿ ಏನಾಗುತ್ತೋ ಸೊ ಅದನ್ನು ಮಾಡ್ಕೊತಾ ಇದ್ದೆ. ಅಪ್ಪ ನಾನು ಹೇಳಿದೆ ಅಲ್ಲೇ ಊಟ ಸಿಗುತ್ತೆ ಅಂತ ಹೇಳಿ, ಅಮ್ಮನೂ ಸಿಗುತ್ತೆ ಬಿಡು, ನಾನು ಇಲ್ಲೇ ತೊಗೊಳ್ತೀನಿ ಅಂತು. ಸೊ ನನಗೆ ಅವರು ನೋಡಬೇಕಾಗಿತ್ತು, ನನಗೆ ಮನಸ್ಸು ತಡೀತಾ ಇರಲಿಲ್ಲ. ಸೊ ಹಂಗಾಗಿ ಅಡುಗೆ ಮಾಡಿಕೊಂಡು ಬರ್ತೀನಮ್ಮ, ಹಂಗೆ ನೋಡ್ಕೊಂಬರ್ತೀನಿ ಅಂತ ಹೇಳಿ ಬಂದಿದ್ದು. ಸುಮ್ಮನೆ ಅವರು ಚೆಕಪ್ಗೆ ಅಂತ ಹೋಗಿರೋರು, ಆಲ್ ಆಫ್ ಸಡನ್ ಅಡ್ಮಿಂಟ್ ಆದಾಗ ಸೊ ಯಾರಾದರೂ ಒಬ್ಬರು ಮಾತಾಡ್ಸೋಕ್ಕೆ ಸಿಗಬೇಕು ಅಂತ ಅನಿಸುತ್ತೆ ಅಮ್ಮನಿಗೆ. ಅವ್ರಿಗೆ ಅಲ್ಲ, ಸಾಮಾನ್ಯವಾಗಿ ನಮಗೂ ಅನಿಸುತ್ತೆ ಅಲ್ವಾ. ಸೊ ಯಾರೂ ಇಲ್ವಲ್ಲ ಜೊತೆಯಲ್ಲಿ, ಇಂಥ ಟೈಮಲ್ಲಿ ಏನೋ ಥರ ಫೀಲ್ ಆಗೇ ಆಗುತ್ತೆ. ಹಂಗಾಗಿ ನನಗೂ ಮನಸ್ಸು ತಡೀತಾ ಇರಲಿಲ್ಲ, ಅಪ್ಪನ ನೋಡಬೇಕು ಅನ್ನಿಸ್ತಾ ಇತ್ತು. ಸರಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತೇಳಿ ಹೊರಟಿದ್ದಾಯಿತು. ಹಂಗೂ ಅಮ್ಮ ಬೇಡ ಅಂತ ಅಂತು. ಸ್ಟಾರ್ಟಿಂಗಲ್ಲಿ ಬಾ ಅಂತು, ಆಮೇಲೆ ಪಾಪ ಒಬ್ಬನೇ ಇರ್ತಾನೆ, ಏನು ಬರೋದೇನು ಬೇಡ ಅಂತಲೂ ಹೇಳಿದ್ದುಂಟು ನಮ್ಮಮ್ಮ. ಸರಿ ನಾನು ಚಿನ್ಮಯ್ಗೆ ಕನ್ವಿನ್ಸ್ ಮಾಡಿದೆ. ಸೊ ಚಿನ್ಮಯ್ ಮನೆ ತವೇ ಇರಪ್ಪ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂದೆ. ಸರಿ ಅವನು ಸರಿ ಅಂತ ಹೇಳ್ದ. ಅವನಿಗೆ ಗೊತ್ತಿರಲಿಲ್ಲ ಹಾಸ್ಪಿಟಲಲ್ಲಿ ಏನು ಅಂತ ಏನು ಹೇಳಲಿಲ್ಲ. ಸ್ವಲ್ಪ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ನಾನು ಅವನಿಗೆ ಕನ್ವಿನ್ಸ್ ಮಾಡಿದ್ದೆ. ಹ್ಞೂ ಅಂತ ಅಂದ. ಅಷ್ಟೊತ್ತಿಗಾಗಲೇ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಇತ್ತು. ಸೊ ನಾನು ಬೇಗ ಹೊರಡೋಣ ಅಂತ ಅಂದ್ಕೊಂಡೆ. ರೇಖನ್ಗೆ ಕಂಪ್ನಿ ಬಿಡೋದು 6 o'clock ಆಗುತ್ತೆ, ಆಯಿತಾ. ಅವಳು ಕಂಪ್ನಿಯಿಂದ ಈಚೆ ಬರೋದು 6:15 ಆಗುತ್ತೆ. ಸೊ ಅಷ್ಟರೊಳಗೆ ನಾವು ದಾಬಸ್ಪೇಟೆಗೆ ಹೋದರೆ ಅತ್ತಿಂದ ಅವಳನ್ನೂ ಕರ್ಕೊಂಡು ಹೋಗ್ಬೋದು. ಸೊ ಅವಳಿಗೂ ಗೊತ್ತಿಲ್ಲ ಈ ಥರ ಆಗಿದೆ ಅನ್ನೋದು. ಅವಳನ್ನೂ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಇನ್ನು 20 minutes ಟೈಮ್ ಇತ್ತು. ಸೊ ಪಾತ್ರೆ ಆದರೂ ತೊಳೆದಿಟ್ಬಿಡೋಣ, ಸಂಜೆ ನೈಟ್ ಆಗಿದ್ರೂ ಆಗುತ್ತೆ ಬರೋದು, ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಎಲ್ಲ ಪಾತ್ರೆ ತೊಳೆದಿಕ್ಬಿಡೋಣ ಅಂತ ತೊಳೆದಿಕ್ತಾ ಇದ್ದೆ. ಅವಳಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದೆ. ಸೊ ಅಂದರೆ ಬೇಗ ಬರೋಕ್ಕೆ ಟ್ರೈ ಮಾಡು 5 ಗಂಟೆಗೇನೆ ಅಂತ. ಸೊ ಅವಳು ಫೋನ್ ಪಿಕ್ ಮಾಡಲಿಲ್ಲ. ಸೊ ಸುಮ್ಮನಾದೆ, ಹೊತ್ತಾಗೆ ಮಿಸ್ ಕಾಲ್ ನೋಡ್ಬಿಟ್ಟಾದರೂ ಕಾಲ್ ಮಾಡ್ತಾಳೆ ಅಂತ ಹೇಳಿ ನಾನು ಸುಮ್ಮನಾದೆ. ಅಷ್ಟೊತ್ತಿಗೆಲ್ಲ ನಾನು ಪಾತ್ರೆ ಎಲ್ಲ ತೊಳ್ಕೊಂಡೆ. ಇಲ್ಲಿ ನನ್ನ ವಾಯ್ಸು ಚೇಂಜ್ ಆಗಿದೆ, ಬಿಕಾಸ್ ನನಗೂ ಹೆಲ್ತ್ ಸರಿ ಇಲ್ಲ. ಹೇಳ್ಬೇಕಂದ್ರೆ ನಾನು ಟ್ಯಾಬ್ಲೆಟ್ ತಿನ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಆಯಿತು. ಅನ್ನ ಮಾಡಿ ಬೇಳೆ ಸಾರು ಮಾಡಿದ್ನಲ್ವ. ಸೊ ಅಡುಗೆನೂ ಆಯಿತು. ನೈಟ್ ನಮಗೂ ಆಗಂಗೂ ಒಂದೇ ಸತಿ ಮಾಡಿಟ್ಟೆ. ಸೊ ಪಾತ್ರೆ ಅಂತೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬೆಳಗ್ಗೆ ಟಿಫನ್ ಮಾಡಿದ್ದು, ಇವಾಗ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಇತ್ತು, ವಿತ್ ಲಂಚ್ ಬಾಕ್ಸಸ್ ಇರುತ್ತಲ್ಲ, ಸೊ ಅದೆಲ್ಲನೂ ಇರುತ್ತೆ.
ಎಲ್ಲನೂ ಆನ್ ಟೈಮ್ ಸಮ್ಟೈಮ್ಸು 2 ಟೈಮ್ಸ್ ಪಾತ್ರೆ ತೊಳಿತೀವಿ, ಸಮ್ಟೈಮ್ಸ್ 1 ಟೈಮ್ ಅಷ್ಟೇ ತೊಳೆಯೋದು ನಾವು, ಬಿಕಾಸ್ ಟೈಮ್ ಇರಲ್ಲ. ಹಾಗಾಗಿ ನಾನು ಇಲ್ಲಿ ಒಂದೇ ಟೈಮ್ ತೊಳೆದಿದ್ದು, ಬೇಗ ಬೇಗ ಎಲ್ಲ ತೊಳೆದಿಡ್ತಾ ಇದ್ದೆ. ನಾನಿನ್ನು ಟೈಮ್ ಇತ್ತಲ್ಲ ಅಂಥೇಳಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ಇಲ್ಲಿ ಅನ್ನ ಸಾಂಬಾರು ಎಲ್ಲ ಬಿಸಿ ಇತ್ತು. ನಾನು ಅಂದ್ಕೊಂಡೆ ಅನ್ನ ಸಾಂಬಾರು ತೊಗೊಂಡೋದ್ರೆ ಸಾಕು ಅಂತ. ನೆನ್ನೆ ಸ್ವಲ್ಪ ಏನು ನುಂಗೋಕ್ಕಾಗಲ್ಲ, ಎದೆ ನೋವು ಬರುತ್ತೆ ಅಂತ ಹೇಳ್ತಾ ಇತ್ತು. ಸೊ ಅನ್ನ ಆಗುತ್ತೋ ಇಲ್ವೋ ತಿನ್ನೋಕ್ಕೆ ಅಂತೇಳಿ ಉಡುಡಿಯಾಗಿ ಬೇರೆ ಅನ್ನ ಆಗಿಬಿಟ್ಟಿತ್ತು. ಟಿಫನ್ಗಳಿಗೆಲ್ಲ ಮಾಡ್ತೀವಲ್ಲ, ಚಿತ್ರಾನ್ನ ಪುಳಿಯೋಗರೆ ಆ ಥರ ರೈಸ್ ಆಗಿಬಿಟ್ಟಿತ್ತು. ನುಂಗೋಕ್ಕಾಗುತ್ತೋ ಇಲ್ವೋ ಅಂತ ಬೇರೆ ಅನ್ನಿಸ್ತಾ ಇತ್ತು ನನಗೆ. ಅಷ್ಟೊತ್ತಿಗೆ ಸಾಂಬಾರೆಲ್ಲ ಬಿಸಿ ಆರಾಗ್ತಾ, ಯಾಕಂದರೆ ಬಿಸಿದನ್ನ ಹಾಕ್ಕೊಳ್ಬಾರ್ದಲ್ವ. ಸೊ ಹಂಗಾಗಿ ಅದ್ರ ಜೊತೆ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡು ಬಿಡೋಣ ಅಂಥೇಳಿ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊತಾ ಇದ್ದೆ. ಅವ್ರಿಗೆ ನುಂಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಿತ್ತು ನೆನ್ನೆ ನೈಟು. ಸೊ ಯಾಕೆ ಸುಮ್ಮನೆ ಅವ್ರು ಏನು ತಿಂತಾರೋ ಅದೇ ತಿನ್ನಬೇಕಲ್ವ. ಸೊ ಹಂಗಾಗಿ ನಾನು ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡೆ. ಇಲ್ಲೆಲ್ಲ ರಾಗಿ ಗಂಜಿ ಮಾಡ್ಕೊಳೋ ಅಷ್ಟೊತ್ತಲ್ಲಿ ಸ್ವಲ್ಪ ಅದು ಬಿಸಿ ಇತ್ತಲ್ವ, ಹಾರ್ಕೊಂಡ್ಲಿ ಅಷ್ಟೊತ್ತಿಗೆ ಪಾತ್ರೆ ಜೋಡಿಸ್ಕೊಂಬಿಡೋಣ, ತೊಳೆದಿಟ್ಟಿದ್ನಲ್ವ. ಸೊ ಅದನ್ನೇ ಎಲ್ಲ ಜೋಡಿಸ್ಕೊತಾ ಇದ್ದೀನಿ, ಫಟಾಫಟ್ ಅಂತ ಕೆಲಸ ಮಾಡ್ಕೊತಾ ಇದ್ದೀನಿ. ಸಿಕ್ಕಿದ್ದು 20 ಮಿನಿಟ್ಸ್ ನನಗೆ. ಅಷ್ಟರೊಳಗೆ ಎಷ್ಟು ನಾನು ಕೆಲಸ ಮಾಡ್ಕೋಬೋದು ಅಷ್ಟು ನಾನು ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಅಂದರೆ ನಾನು ಬೇಗನೆ ಬಂದೆ ಇವತ್ತು ಕೆಲಸದಿಂದ. ಬರೋದು ಬೇಡ ಅಂತ ಅಂದ್ಕೊಂಡೆ, ಬಿಡು ನಾರ್ಮಲ್ ಚೆಕಪ್ ಅಲ್ವಾ ಅಂತ ಅಂದ್ಕೊಂಡೆ. ಇವರು ಅಡ್ಮಿಷನ್ ಅಂತ ಯಾವಾಗ ಅಂದರು, ನಾನು ಅಲ್ಲಿ ಬಿಟ್ಟಿದ್ದೇನೆ 3 o'clock ಬಿಟ್ಟಿದ್ದು. ಸೊ ಇಲ್ಲಿ ಮನೆಗೆ ಬೇಗನೆ ಬಂದೆ. ಬಂದು ಈ ಚಿನ್ಮಯ್ಯನೂ ನಾನು ಬಂದು ಗಾಡಿ ಲಾಕ್ ಮಾಡಿ ಒಳಗೆ ಬಂದೆ. ಚಿನ್ಮಯ ಅಷ್ಟೊತ್ತಿಗೆ ಬಂದ. ಅವನು 3:30 ಅವನು ಬಂದುಬಿಡ್ತಾನೆ, ಸರಿನಾ. ಅವನು ಬಂದಿದ್ದ, ಅವನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ಟ. ಯಾಕಂದರೆ ಅವನಿಗೆ ಗೊತ್ತಿತ್ತು ನಮ್ಮಮ್ಮ ಯಾಕೆ ಇಷ್ಟು ಬೇಗ ಬಂದೈತೆ, ಏನೋ ಒಂದು ರೀಸನ್ಗಂತೂ ಬಂದಿರುತ್ತೆ, ಪರ್ಟಿಕ್ಯುಲರ್ ರೀಸನ್ ಅಂತೂ ಇದ್ದೇ ಇರುತ್ತೆ ನಮ್ಮಮ್ಮ ಬರೋದಕ್ಕೆ, ಸುಮ್ಮನೆ ಅಂತೂ ಬರೋಲ್ಲ ಅನ್ನೋದು ಗೊತ್ತಿತ್ತು. ಸೊ ಹಂಗೆ ಅವನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಅಷ್ಟೊತ್ತಿಗೆ ನನಗೂ ಇಲ್ಲಿ ಸಾಂಬಾರೆಲ್ಲ ಬಿಸಿ ಆರಿತ್ತು, ಎಲ್ಲ ಬಾಕ್ಸ್ಗೆ ಹಾಕ್ಕೊತಾ ಇದ್ದೆ ನಾನು. ಅನ್ನ ಸಾಂಬಾರು ನಾನು ದೊಡ್ಡ ಬಾಕ್ಸ್ಗಳನ್ನ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ನಾನು ಸಣ್ಣ ಬಾಕ್ಸ್ಗಳನ್ನ ಡೈಲಿ ಯೂಸ್ಗೆ ಏನಿರುತ್ತೋ ಅದನ್ನು ಮಾತ್ರ ಮಾಡಿಕೊಂಡಿದ್ದೆ. ಅದರಲ್ಲೇ ಇವಾಗ ತೊಗೊಂಡೋಗೋಣ, ಮಾರ್ನಿಂಗ್ ಬೇಕಾದರೆ ಎಲ್ಲವನ್ನೂ ಎತ್ಕೊಂಡ್ರೆ ಆಯಿತು ಅಂತ ಹೇಳಿ ಯಾವುದಿದೆ ಇವಾಗ ಲೆಫ್ಟ್ ಸೈಡನ್ನು ಯಾವುದಿರುತ್ತೆ ಅದನ್ನೇ ತೊಗೊಂಡು ಹೋಗ್ತಾಯಿದ್ದೆ. ನಾನು ಇಲ್ಲಿ ಪ್ರತಿಯೊಂದು ಬಾಕ್ಸ್ಗೂ ಕವರ್ ಪ್ಯಾಕ್ ಮಾಡಿದೆ, ಯಾಕೆಂದರೆ ಚೆಲ್ಲೋಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ. ನಾವಿವಾಗ ಗಾಡೀಲಿ ಹೋಗ್ತಾ ಇದೀವಲ್ವ, ಇನ್ ಕೇಸ್ ಏನಾದರೂ ಚೆಲ್ಲೋದ್ರೆ ಆಗಲ್ಲ ಅಲ್ವಾ. ಸೊ ಹಂಗಾಗಿ ಎಲ್ಲನೂ ಒಂದೊಂದು ಬಾಕ್ಸ್ಗೂ ಒಂದೊಂದು ಕವರ್ ಪ್ಯಾಕ್ ಮಾಡಿ ನಾನು ಬ್ಯಾಗಲ್ಲಿ ಇಟ್ಕೊಳೋಂಥದ್ದು. ನಾನು ಇಲ್ಲೆಲ್ಲ ಕಸ ಎಲ್ಲ ಗುಡಿಸ್ಕೊಡ್ತಾ ಇದ್ದೆ. ಚಿನ್ಮಯ ಎಲ್ಲ ಒಂದು ಕಡೆಯಿಂದ ಎತ್ತಿಟ್ಟ. ಸಣ್ಣ ಪುಟ್ಟ ನಾನು ಬಟ್ಟೆ ಮಡ್ಚ್ಕೊತೀನಿ ಅಂದ, ಸರಿ ಅವ್ನು ಬಟ್ಟೆ ಮಡ್ಚ್ಕೊತಾವನೆಲ್ಲ ಅಂತ ಹೇಳಿ ನಾನು ಇಲ್ಲಿ ಕಸ ಎಲ್ಲ ಗುಡಿಸ್ಕೊಂಡೆ. ನಾನು ಬರೋದು ಎಷ್ಟೊತ್ತಾಗುತ್ತೋ ಪಾಪ, ಈ ಗಲೀಜಾಗಿರುತ್ತೆ, ಅವನಿಗೂ ಎಲ್ಲ ಅವೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ಗಲೀಜು ಮನೆಯಲ್ಲೇ ಇರ್ತಾನೆ ಅಂತ ಹೇಳಿ ಬೇಗ ಮಾಡ್ಕೊತಾ ಇದ್ದೆ. ಅವನೇನು ಹೇಳಲ್ಲ, ಸೊ ನನ್ನ ಮನಸ್ಸು ತಡೆಯಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡಬೇಕಲ್ವ. ಸೊ ಹಂಗಾಗಿ ಅವನು ಮನೆ ಒಬ್ಬನೇ ಇರ್ತೀನಿ ಅಂತೆಲ್ಲ ಒಪ್ಕೊಂಡ. ಸರಿ ಆಯ್ತಮ್ಮ ಇರ್ತೀನಿ ಹೋಗು ಅಂತೇಳಿ. ಸೊ ನಾನು ಇರ್ತಾನಲ್ಲ ಬಿಡು ನನ್ನ ಮಗ ಅಂಥೇಳಿ ನಾನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ನನಗೆ ಟೈಮ್ ಆಗೋಗ್ಬಿಟ್ಟೈತೆ ಆಯಿತಾ. ಆಗಲೇ 5:45 ಆಗಿಬಿಟ್ಟಿತ್ತು. ಸೊ ಬೇಗ ಮುಖ ತೊಳ್ಕೊಂಡು ಹಣೆಗೆ ಒಂದು ಸ್ವಲ್ಪ ಕುಂಕುಮ ಇಕ್ಕೊಂಡು ಹೊರಟಿದ್ದಾಯಿತು. ಮೇನ್ ಅಮ್ಮಂಗೆ ಬೇಕಾಗಿದ್ದು ಊಟಕ್ಕಿಂತ ತಟ್ಟೆ ಮತ್ತು ಗ್ಲಾಸ್ ಬೇಕಿತ್ತು. ಬಿಕಾಸ್ ಅಲ್ಲಿ ಊಟ ಕೊಡ್ತಾರಂತೆ, ನಾವು ಪಾತ್ರೆ ತೊಗೊಂಡೋಗ್ಬೇಕು. ಇನ್ನೊಂದು ಅಪ್ಪನಿಗೆ ತಿನ್ನೋಕ್ಕೆ ಕಷ್ಟ ಆಗುತ್ತಲ್ವ. ಸೊ ಹಂಗಾಗಿ ಒಂದು ಪ್ಲೇಟ್ ಬೇಕು, ತಟ್ಟೆ ತೊಗೊಂಡು ಬಾ ಅಂತ ಹೇಳ್ತು. ನಮ್ಮ ಅಪ್ಪಂಗೆ ಸಣ್ಣ ತಟ್ಟೆಲೆಲ್ಲ ಕೈ ಆಡ್ಸೋಕ್ಕೆ ಸ್ವಲ್ಪ ಕಷ್ಟ. ಸೊ ಹಂಗೆ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀನಲ್ವ ಅದೇ ತೊಗೊಂಡೋದೆ.
ಅಲ್ಲಿಂದ ನಾನು ರೇಖನ್ನು ಪಿಕ್ ಮಾಡಿಕೊಂಡು ಹಾಸ್ಪಿಟಲಿಗೆ ಬಂದಿದ್ದಾಯಿತು. ಪಾಪ ನಮ್ಮಪ್ಪ, ನನಗಂತೂ ಸಖತ್ ಬೇಜಾರಾಯಿತು ನಮ್ಮಪ್ಪ ಇದ್ದ ಸ್ಥಿತಿಗೆ. ಈ ಥರ ಅಡ್ಮಿಟ್ ಮಾಡಿದ್ದು ಲಾಸ್ಟ್ ಆಗಲೇ ಒಂದು 8 ಇಯರ್ಸ್ ಆಗಿತ್ತು ಅನಿಸುತ್ತೆ. ESIL ನಾವು ಅಡ್ಮಿಟ್ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಇವಾಗಲೇನೆ. ಸೊ ನಮಗೆ ಬೇಜಾರಾಗ್ತಿತ್ತು. ನಮ್ಮ ಅಪ್ಪಂಗೆ ಕುತ್ಕೊಳಕ್ಕೂ ಆಯ್ತಿರಲಿಲ್ಲ, ಸುಸ್ತಾಗ್ತಿತ್ತು ಅನಿಸುತ್ತೆ. ಒಬ್ಬ ಹೋಗಿದ ತಕ್ಷಣ ನಾನು ಗಂಜಿ ಮಾಡ್ಕೊಂಡು ಹೋಗಿದ್ನಲ್ಲ, ಅದು ಸ್ವಲ್ಪ ಕುಡಿ ಅಂತೇಳಿ ಬಲವಂತ ಮಾಡಿಕೊಟ್ಟು ಅಲ್ಲೇ ಊಟ ಕೊಟ್ಟಿರು. ಊಟ ಚೆನ್ನಾಗಿತ್ತಂತೆ. ಊಟ ಚೆನ್ನಾಗೈತೆ ಅಂತ ಹೇಳ್ತಾಯಿತ್ತು. ಬಾಯಿ ಉರಿತೈತೆ, ನುಂಗೋಕ್ಕಾಗಲ್ಲ ಅಂತಲೂ ಹೇಳ್ತಾಯಿತ್ತು ಪಾಪ ನಮ್ಮಪ್ಪ. ತುಂಬಾ ಬೇಜಾರಾಯಿತು ನಮ್ಮ ಅಪ್ಪಂದು ಆ ಸ್ಥಿತಿ ನೋಡಿ. ಇನ್ನೊಂದೇನು ಗೊತ್ತಾ, ಕಾಯಿಲೆ ಅದಾಗದೇ ಬರಬೇಕಂತೆ. ನಾವು ತಂದ್ಕೊಂಡ್ರೆ ತುಂಬಾ ಕಷ್ಟ. ಸೊ ಅದೇ ಥರನೇ ಇಲ್ಲೂ ಆಗಿದ್ದು. ಸರಿ ಊಟ ಮಾಡಲಿಲ್ಲ 1 ವೀಕಿಂದ. ಅದರ ಎಫೆಕ್ಟು ಎಲ್ಲಿಂದ ಎಲ್ಲ ಹೋಯ್ತು. ಅಪ್ಪನ ನೋಡಿಕೊಂಡು ನಾನು ರಿಟರ್ನ್ ಮನೆಗೆ ಬಂದೆ. ಯಾಕಂದರೆ ಚಿನ್ನು ಮಗದ್ಮೇಲೆ ಒಬ್ಬನೇ ಇರ್ತಾನೆ. ನಾವು ಹೋದಾಗ ನಾವು ರಿಟರ್ನ್ ಬಂದಾಗ ಅಲ್ಲೇ 8 o'clock ಆಗಿತ್ತು. ಹಂಗಾಗಿ ಬಂದೆ. ನನ್ನ ಮನೇಲಿ ಎಷ್ಟು ಲೈಟ್ ಏನಮ್ಮ ಮನೆ ಹಿಂಗೆ ಮಾಡಿದ್ಯಾ? ಲೈಟ್ ಒಬ್ಬನೇ ಇರ್ತಾನಲ್ವಾ, ಹೆಂಗೋ ಇರಲಿ, ಹುಷಾರಾಗಿದ್ದರೆ ಸಾಕು ಮೈಂಡ್ ನಂದು. ಸೊ ಮಾಡ್ಕೊಂಡ್ರಾಯ್ತು ಕ್ಲೀನು ಅಂತ ನಾನು. ಏನಮ್ಮ ಹಿಂಗೆ ಮಾಡಿಕ್ಕಿದ್ಯಾ ಮನೇನ? ಏನು ಇಷ್ಟೊಂದು ಗಲೀಜಾ? ಏನೋ ಡ್ರಾಯಿಂಗ್ ಏನೋ ಮಾಡ್ಕೊತಿದ್ದ ಅನಿಸುತ್ತೆ. ಡ್ರಾಯಿಂಗ್ ಮಾಡ್ಕೊಂಡು ಸುಮ್ಮನೆ ಕುಂತಿದ್ದ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಫೋನ್ ಮಾಡ್ತು, ಮಾತಾಡ್ತಾಯಿತ್ತು. ಸ್ವಲ್ಪ ಬಟ್ಟೆನೂ ಮಡಿಸಿಟ್ಟಿದ್ದೆ ನಾನು ಬರೋಷ್ಟೊತ್ತಲ್ಲಿ, ಎತ್ತಿಟ್ಕೊ ಅಂತ ಹೇಳಿ. ಸೊ ನಮ್ಮ ಗುಬ್ಬಿಗೂ ಹುಷಾರಿರಲಿಲ್ಲ, ಅವನಿಗೂ ತುಮಕೂರಿಗೆ ಕರ್ಕೊಂಡೋದ್ವಿ ಹಾಸ್ಪಿಟಲ್ಗೆ ಅಂತ ಹೇಳಿ. ಅವನಿಗೆ ಬೆಳಗಿಂದ ಲೂಸ್ ಮೋಷನು, ವಾಮಿಟ್ ಆಗ್ತಾಯಿತ್ತು. ಸೊ ಹಂಗಾಗಿ ಅವನು ಕರ್ಕೊಂಡು ಹೋಗಿದ್ವಿ. ಅವ್ರು ಪ್ರೀವಿಯಸ್ ಡೇ ಹೋಗ್ಬಿಟ್ಟು ಬಂದಿದ್ರು ರೇಖಾ ಅವರು, ಕಮ್ಮಿ ಆಗಿರಲಿಲ್ಲ. ಸೊ ಹಂಗಾಗಿ ನಾರ್ಮಲಾಗೆ ಹೋದ್ವಿ ನಾವು. ಹೇಳ್ಬೇಕಂದ್ರೆ ಅದು ಈ ಹುಡುಗ ಏನಂದರೆ ಯಾವಾಗ ಕರೆದ್ರೂ ನಮ್ಮ ಪಾಪಂಗೆ ಹುಷಾರಿಲ್ಲ ಅಂದರೆ ಈ ಗಾಡಿ ಎತ್ಕೊಂಡು ಬರ್ತಾನೆ. ನಾವು ಹೋಗಿದ್ದು ಬಂದು ಧೃತಿ ನರ್ಸಿಂಗ್ ಹೋಮ್ಗೆ. ಅಲ್ಲೋಗಿ ಅವರು ಚೆಕಪ್ ಮಾಡಿಸ್ಕೊಂಬಂದರು. ಇಲ್ಲ ಅವನಿಗೂ ಅಡ್ಮಿಟ್ ಮಾಡಬೇಕು ಅಂತ ಅಂದರು. ಅವಾಗೊಂದು ಸ್ವಲ್ಪ ಬೇಜಾರೇ ಆಯಿತು ಹೇಳ್ಬೇಕು. ನಾವು ಚೆಕಪ್ಗೆ ಹೋಗಿದ್ದು, ಅಪ್ಪನಿಗೂ ಸೇಮ್ ಚೆಕಪ್ಗೆ ಹೋಗಿದ್ದು, ಇವನಿಗೂ ಅಷ್ಟೇ ಚೆಕಪ್ಗೆ ಹೋಗಿದ್ದು. ಲೂಸ್ ಮೋಷನ್ ಇರೋದ್ರಿಂದ ಅಡ್ಮಿಟ್ ಮಾಡಿಕೊಳ್ರಿ ಅಂತ ಅಂದರು. ಸೊ ಸೂಜಿನೂ ಹಾಕ್ಬಿಟ್ಟಿದ್ರು ಆಗಲೇ. ಅವನು ಅಡ್ಮಿಷನ್ ಎಲ್ಲ ಮಾಡಿ ಆಲ್ರೆಡಿ ಅಲ್ಲೂ ಟೈಮ್ ಆಗಿಬಿಟ್ಟಿತ್ತು. 10:30 10:45 ಏನೋ ಆಗಿತ್ತು ಅನಿಸುತ್ತೆ. ಅಲ್ಲೇ ಊಟ ತರಿಸ್ಕೊಂಡು ಅವನಿಗೂ ಸ್ವಲ್ಪ ತಿನ್ನಿಸಿ ನಾವು ಅಲ್ಲೇ ಊಟ ಮಾಡ್ಕೊಂಡ್ವಿ. ನಮಗೆ ಜನರಲ್ ವಾರ್ಡ್ ಸಿಕ್ಕಲಿಲ್ಲ ಆಯಿತಾ, ಸೆಮಿ ವಾರ್ಡ್ ಸಿಕ್ತು. ಸೊ ಒಂದು ರೂಮಲ್ಲಿ 2 ಇರೋವಂಥದ್ದು. ಇನ್ನೊಬ್ರು ಆಗಲೇ ಮಗು, ಅವ್ರಿಗೂ ಹುಷಾರಿಲ್ಲ ಅಂದ್ಬಿಟ್ಟಿದ್ರು. ನಾವು ಇಲ್ಲಿದ್ವಿ. ಇವನು ಊಟ ಮಾಡಿ ಅವನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದ. ನಮ್ಮ ಮಕ್ಕಳು ಜಾಸ್ತಿ ಸೌಂಡು. ಅಲ್ಲಿ ಮಗ್ಲಲ್ಲಿ ಇದ್ದಿದ್ದ ಮಗು ಜ್ವರ ಇತ್ತು ಅನಿಸುತ್ತೆ. ಅವನು ಇವರಿಬ್ಬರು ಸೌಂಡ್ಗೆ ಅವನು ಎದ್ದಾಳವನು. ಡಿಸ್ಟರ್ಬ್ ಆಗ್ತಾಯಿತ್ತು ಅನಿಸುತ್ತೆ ಆ ಪಾಪುಗೆ. ನಾವಿಲ್ಲಿ ಕನ್ವಿನ್ಸ್ ಮಾಡ್ತಾಯಿದ್ವಿ. ಸೊ ಅವನಿಗೆ ಸಿರಂಜ್ ಹಾಕ್ತಾಯಿದ್ರು, ಸೂಜಿ ಹಾಕ್ತಾಯಿದ್ರು. ಇವನು ಹೆಂಗೂ ಬಗ್ಸೋಕ್ಕಾಗ್ತಾಯಿರಲಿಲ್ಲ ಪಾಪ. ಅವರು ಎಷ್ಟು ತಾಳ್ಮೆಯಿಂದ ಇದು ಮಾಡಿದ್ರು, ಇವನು ಆಗ್ತಾನೆ ಇರಲಿಲ್ಲ ಪಾಪ. 1-2 ನಿಮಿಷ ಕೈ ಹಿಡ್ಕೊಂಡು ಅವನಿಗೆ ಸೂಜಿ ಹಾಕಿಸ್ಬಿಟ್ಟು ನಾವು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಈ ವ್ಲಾಗ್. ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.